ಪಿಕೆ ಆರ್ಗಾನಿಕ್ನ ಉಪಯೋಗಿಸಿದ ನಂತರ ಈ ಕಬ್ಬಿನ ಎತ್ತರ ಮತ್ತು ಘನಕೀಯ ದಪ್ಪ. ನನ್ನ ಹೆಸರು ರಾಯಪ್ಪ ಭೀಮು ಕಮ್ತೆ ಅಂತ. ನಾನು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಹೋಬಳಿಯ ಕಲ್ಲೂಳ ಗ್ರಾಮದ ಒಬ್ಬ ಸ್ನಾತಕೋತ್ತರ ಪದವೀಧರ ರೈತ. ನಾನು ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ದಲ್ಲಿ ಒಂದು APK ಆರ್ಗ್ಯಾನಿಕ್ ಅವ್ರದ ಒಂದು ಉತ್ಪನ್ನವನ್ನ ನೋಡಿದೆ. ಆ ಉತ್ಪನ್ನವನ್ನ ನಂತರ ಖರೀದಿಸಿ ನನ್ನ ಸ್ವಂತ ಕೃಷಿ ಭೂಮಿಯಲ್ಲಿ ಅದನ್ನ ಪ್ರಾಯೋಗಿಕವಾಗಿ ಉಪಯೋಗಿಸಿದೆ. ಅದರ ಪರಿಣಾಮ ಒಳ್ಳೆಯ ರೀತಿಯಾಗಿ ಪರಿಣಾಮ ಬಂದಿದೆ. ಆ ಪರಿಣಾಮವನ್ನ ಕೂಡ ನಾವು ಇಂದು ನೇರವಾಗಿ ನೋಡಬಹುದಾಗಿದೆ. ಆ ಒಂದು ಕಬ್ಬು ಇಳುವರಿಯಲ್ಲಿ ಅಥವಾ ಕಬ್ಬಿನ ಪರಿಸ್ಥಿತಿಯಲ್ಲಿ ಅದರ ಕಾಂಡಗಳು, ಅದರ ಸಂಖ್ಯೆ ಮತ್ತು ಅದರ ದಪ್ಪ ಕೂಡ ಅತ್ಯಂತ ವಿಸ್ಮಯಕಾರಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾನು ನನ್ನೆಲ್ಲ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ ಮತ್ತು ಅವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುವುದೆಂದರೆ, ದಯಮಾಡಿ ಎಲ್ಲರೂ APK ಆರ್ಗಾನಿಕ್ ಅವರ ಅಭಿಮಾನ್ ಎಂಬ ಗೊಬ್ಬರವನ್ನು ಉಪಯೋಗಿಸಬೇಕಂತ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಒಂದು ಆರ್ಗ್ಯಾನಿಕ್ ಗೊಬ್ಬರವನ್ನು ನಾನು 2 ತಿಂಗಳ ಹಿಂದೆ ಉಪಯೋಗಿಸಿದಾಗ ಅದು ನನ್ನ ಕಬ್ಬಿನ ಬೆಳೆಯಲ್ಲಿ ತನ್ನದೇ ಆದ ಅನೇಕ ಒಳ್ಳೆಯ ಪರಿಣಾಮಗಳನ್ನು ಬೀರುವುದರ ಮೂಲಕ ಒಳ್ಳೆಯ ರಚನೆಯೊಂದಿಗೆ ಇವತ್ತು ಈ ರೀತಿಯಾಗಿ ಬೆಳೆದಿದೆ. ಅದಕ್ಕೆ ನಾನು ಮತ್ತೊಮ್ಮೆ ಆ ಒಂದು APK ಆರ್ಗ್ಯಾನಿಕ್ಸ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನನ್ನ ಕಬ್ಬಿನ ಕಾಂಡಗಳು, ಗಂಡಕಿಗಳು ಚಿಕ್ಕ ಆಕಾರದಾಗಿ ಇದ್ದವು. ಅದನ್ನು ಬಳಸಿದ ನಂತರ ಆ ಕಾಂಡವು ಅತ್ಯಂತ ಉದ್ದವಾಗಿ ಮತ್ತು ಅತ್ಯಂತ ದಪ್ಪವಾಗಿ ಬೆಳೆದಿದೆ ಎನ್ನುವುದಕ್ಕೆ ಇಲ್ಲಿ ಉದಾಹರಣೆಯಾಗಿ ನಾನು ಅದನ್ನು ತೋರಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಅಭಿಮಾನನ ಉಪಯೋಗಿಸೋಕ್ಕಿಂತ ನಾರ್ಮಲ್ ಆಗಿ ಕಬ್ಬು ಈ ರೀತಿ ಇರ್ತಾ ಇತ್ತು. ಆದರೆ ಅದನ್ನ APK ಆರ್ಗಾನಿಕ್ನ ಉಪಯೋಗಿಸಿದ ನಂತರ ಈ ಕಬ್ಬಿನ ಎತ್ತರ ಮತ್ತು ಘನಕೀಯ ದಪ್ಪ ಕೂಡ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿಯಾಗಿ ಸುಧಾರಿಸಿದೆ ಎನ್ನುವುದನ್ನು ನಾ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೆ. ಈ ಒಂದು ಜಾತಿಯ ತಳಿಗೆ ಬೋಯಿಂಗ್ ಅನ್ನುವಂತಹ ಒಂದು ರೋಗ ಅತ್ಯಂತ ಫಾಸ್ಟ್ ಆಗಿ ಹರಡ್ತಾ ಇತ್ತು. ಆದರೆ ನಾನು ಇದು APK ಅವರ ಈ ಅಭಿಮಾನ್ ಎನ್ನುವಂತಹ ಸಾವಯವ ಗೊಬ್ಬರವನ್ನ ಬಳಸಿದ ನಂತರ ಇದರ ಪರಿಣಾಮವಾಗಿ ಆ ರೋಗ ಕಡಿಮೆ ಇದ್ದು ಇವತ್ತು ಆ ಬೆಳೆ ಅತ್ಯಂತ ಹೆಚ್ಚಿಗೆ ರೋಗ ನಿರೋಧಕ ಶಕ್ತಿಯನ್ನ ಪಡೆದುಕೊಂಡಿದೆ ಎನ್ನುವುದನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಈ ಉತ್ಪನ್ನದಲ್ಲಿ ಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು ಇರುವುದರಿಂದ ಈ ಬ್ಯಾಕ್ಟೀರಿಯಾಗಳು ಅತ್ಯಂತ ಪರಿಣಾಮಕಾರಿಯಾಗಿ ಆ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ನೀಡ್ತಾ ಇವೆ. ಈ ಒಂದು ನೀಡಿದ್ದರಿಂದ ಇಂದು ನಮ್ಮ ಕಬ್ಬಿಗೆ ತಗುಲಿದಂತಹ ಈ ರೋಗವು, ಈ ಮಾದರಿ ರೋಗವು ಇಂದು ನಿಯಂತ್ರಣವಾಗಿದೆ ಅಂತ ನಾ ಹೇಳಬಯಸ್ತಾ ಇದ್ದೇನೆ.